ಇಂದು SSLC ಫಲಿತಾಂಶ ಪ್ರಕಟ ಆಗಿರುವಂಥದ್ದು. ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಂತಹ ವಿದ್ಯಾರ್ಥಿ ಧನುಷ್ ಅವರ ಮನೆಯಲ್ಲಿ ನಾವಿದ್ದೀವಿ. ಧನುಷ್ ಅವರ ಅಜ್ಜಿ ನಮ್ಮೊಂದಿಗಿದ್ದಾರೆ. ಈಗಾಗಲೇ ಅವರು ಸಂತೋಷವನ್ನು ವ್ಯಕ್ತಪಡಿಸಿರುವಂಥದ್ದು. ಏನು ಹೇಳ್ತಾರೆ ಕೇಳೋಣ. ಅಜ್ಜಿ, ಇವಾಗ ಧನುಷ್ ಮೊಮ್ಮಗ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರುವಂಥದ್ದು SSLC ಪರೀಕ್ಷೆಯಲ್ಲಿ. ಎಷ್ಟು ಖುಷಿ ಆಗ್ತದೆ, ಸಂತೋಷ ಆಗ್ತಿದೆ, ಏನು ಹೇಳಿಕ್ಕೆ ಬಯಸ್ತೀರಿ? ನನಗೆ ಫಸ್ಟ್ ಮಾತಾಡೋಕ್ಕೆ ಗೊತ್ತಾಗಲಿಲ್ಲ, ಕಣ್ಣಲ್ಲಿ ನೀರು ಬಂದ್ಬಿಡ್ತು ಖುಷಿಗೆ. ಸರಿ, ಇಷ್ಟು ಚೆನ್ನಾಗಿ ಮೊದಲಿಂದ ಮಗು ಓದ್ತಾ ಇತ್ತು. ಡೇ ಒನ್ನಿಂದ ಕನ್ಸಿಸ್ಟೆಂಟಾಗಿ ಓದ್ಕೊಂಡು ಬಂದಿದ್ದಾನೆ. ಆಮೇಲೆ ಬುಕ್ ವರ್ಮ್ ಅಲ್ಲ ಅವನು ಚೆಸ್ ಆಡೋನು, ಕೀಬೋರ್ಡ್ ಇದು ಮಾಡೋನು, ಸ್ಕೂಲಲ್ಲಿ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡೋನು, ಸ್ಪೋರ್ಟ್ಸಲ್ಲಿ, ರೋಟ್ರಿನಲ್ಲಿದ್ದ. ಆಲ್ ಇನ್ ಆಲ್ ಅವನು ಅದು ಬರೀ ಓದೋದು ಅಂತೇನಿರಲಿಲ್ಲ. ಮತ್ತು ಮೊಬೈಲು ನೋಡೋದು, ಅವಾಗ ಮೊಬೈಲ್ ನೋಡೋನು. ನಾವು ಬೈತಿರಲಿಲ್ಲ, ಟೈಮ್ ಸ್ಲಾಟು ಸ್ವಲ್ಪ ಹೊತ್ತು ನೋಡಪ್ಪ ಸಾಕು ಅಂತ. ಅದು ಏನು ಜನರಲ್ಲೇ ನೋಡೋನು ಹೊರತು ಬೇರೆ ಏನು ನೋಡ್ತಿರ್ಲಿಲ್ಲ. ವೆರಿ ಡಿಸಿಪ್ಲಿನ್ ಬಾಯ್, ಚೆನ್ನಾಗಿ ಓದ್ತಾ ಇದ್ದ. ಅವಾಗವಾಗ ಏನಾದರೂ ಮೊಮ್ಮಗನ ಮೇಲೆ ಏನಾದ್ರು ಒತ್ತಡ ಹಾಕ್ತಿದ್ರಾ ಫಸ್ಟ್ ರ್ಯಾಂಕ್ ಬರಬೇಕು ಅಂತ? ನಮ್ಮಲ್ಲಿ ಯಾರೂ ಇಲ್ಲ ಆ ಥರ. ನೀನು ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ಮುಂದೆ ಒಳ್ಳೆ ಸೀಟ್ ಸಿಗಬೇಕು ಒಳ್ಳೆ ಕಾಲೇಜಲ್ಲಿ. ದಟ್ ವಾಸ್ ಆಲ್ ವಿ ವಾಂಟೆಡ್. ನಾವು ಅವ್ನಿಗೆ ಯಾವತ್ತೂ ನೀನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಹೇಳೇ ಇಲ್ಲ. ಸ್ಕೂಲಲ್ಲೂ 1 to 5 ವೇರಿ ಆಗೋದು. ಒಂದ್ಸಲಿ ಫಸ್ಟ್ ಬನ್ನು, ಒಂದ್ಸಲಿ ಸೆಕೆಂಡು, ಒಂದ್ಸಲಿ ಥರ್ಡು, ಹೀಗೆ. ಬಟ್ ಯಾವತ್ತೂ ನೀ ಯಾಕೆ ಫಸ್ಟ್ ಬರಲಿಲ್ಲ, ಅವನು ಯಾಕೆ ಬಂದ ಅಂತೆಲ್ಲ ಕೇಳ್ತಿಲ್ಲ. ಬಟ್ ಆನ್ಸರ್ ಶೀಟಲ್ಲಿ ಯು ವೆರಿಫೈ ವೇರ್ ಯು ಹ್ಯಾವ್ ಗಾನ್ ರಾಂಗ್ ಅಂತ ಹೇಳ್ತಾ ಇದ್ರು ಅಷ್ಟೇ. ದಟ್ ಅಪಾರ್ಟ್ ನಾವೇನು ಪ್ರೆಷರೇ ಹಾಕಿಲ್ಲ. ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಆಗತ್ತೆ ಅಮ್ಮ, ಏನು ಹೇಳ್ತೀರಿ? ಅಲ್ಲ, ವಿದ್ಯಾಭ್ಯಾಸ ಜನರಲ್ ಆಗಿ ಎಲ್ಲ ಫೀಲ್ಡಲ್ಲೂ ಬೇಕು. ವಿದ್ಯೆ ಬೇಕೇ ಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ನಿಮಗೆ ನಾಲೆಡ್ಜ್ ಇದ್ರೇ ಸಕ್ಸಸ್ ಆಗುತ್ತೆ. ಮಾರ್ಕ್ಸ್ ಒಂದೇ ಅಲ್ಲ ಕ್ರೈಟೀರಿಯಾ. ಕೆಲವರೆಲ್ಲ ಸ್ಟ್ರೀಟ್ ಸ್ಮಾರ್ಟ್ ಇರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ಓದಲ್ಲ ಅಷ್ಟು ಇಲ್ಲದೆ ಇರ್ಬೋದು. ಬಟ್ ಅದರ್ ಆಸ್ಪೆಕ್ಟ್ಸಲ್ಲಿ ತುಂಬ ಜನರು ಇರ್ತಾರೆ. ಅದು ಇಂಪಾರ್ಟೆಂಟ್. ಆಲ್ರೌಂಡ್ ಡೆವಲಪ್ಮೆಂಟ್ ತುಂಬ ಮುಖ್ಯ. ಮಾರ್ಕ್ಸೇ ಒಂದೇನಲ್ಲ. ಸಂತೋಷ ಮಾರ್ಕ್ಸ್ ಬಂದರೆ, ಬಟ್ ದಟ್ ಈಸ್ ನಾಟ್ ದ ಓನ್ಲಿ ಕ್ರೈಟೀರಿಯಾ. ಮೊಮ್ಮಗ ಫಸ್ಟ್ ರ್ಯಾಂಕ್ ಬಂದಿರುವಂಥ ವಿಷಯ ಫಸ್ಟ್ ಗೊತ್ತಾಗಿದೆ ಹೆಂಗೆ ನಿಮಗೆ? ನಮಗೆ ನಾನು ಇದು ಟಿ ವಿಲಿ ನೋಡಿಬಿಟ್ಟು ನಮ್ಮ ಮಗಂಗೆ ಫೋನ್ ಮಾಡಿದೆ. ರಿಸಲ್ಟ್ ಬಂದಿದೆ ಕಣೋ, ಯಾರು ನಂಬರ್ ಕೊಟ್ಟಿದ್ದೀರಾ ಅಂತ. ಯಾಕೆಂದರೆ ಅವರು ನಂಬರ್ ಯಾರು ಕೊಟ್ಟಿರ್ತಾರೋ ಅವ್ರಿಗೆ ಮೆಸೇಜ್ ಬರುತ್ತೆ ಅಂತ. ನಮ್ಮ ಮಗ ಹೇಳ್ದ, ನಾನೇ ನಂದೇ ನಂಬರ್ ಕೊಟ್ಟಿದ್ದೀನಮ್ಮ, ಆದರೆ ಯಾಕೋ ನನಗೆ ನಂಬಕ್ಕೆ ಆಗ್ತಾ ಇಲ್ಲ, ನೀವು ಟಿ ವಿ ನೋಡಿ ಒಂದು ಸಲ ಅಂತ. ನೋಡಿದರೆ 3 ಹುಡುಗಿರ ಹೆಸರು ಬಂತು, ಇವಂದಿರಲಿಲ್ಲ. ನಾವು ಇದೇನಪ್ಪ 3 ಜನದ ಹಾಕಿದ್ದಾರೆ, ಒಂದು ಹಾಕೇ ಇಲ್ವಲ್ಲ ಅಂತ ಅವನಿಗೆ ತಿರ್ಗಾ ಹೇಳಿದೆ. ಅವನಂದ, ತಾಳಿ ಮನೆಗೆ ಬರ್ತೀನಿ, ಆಫೀಸ್ಗೆ ಹೊಟ್ಟೋಗಿದ್ದ, ಬರ್ತೀನಿ ಮನೆಗೆ ನೋಡೋಣ ಅಂದ. ಅಷ್ಟೊತ್ತಿಗೆ 3-4 ಕಡೆಯಿಂದ ಅವ್ನಿಗೆ ಇನ್ಫಾರ್ಮೇಷನ್ ಬಂತು. ಧನುಷ್ಗೂ ಎಲ್ಲ ಬಂತು. ಅವಳು ನಮ್ಮ ಸೊಸೆನೂ ವೆಬ್ಸೈಟಲ್ಲಿ ನೋಡಿದ್ಲಂತೆ. ಎಲ್ಲ ಕಡೆಯಿಂದನೂ ಬಂದ ಮೇಲೆ ಮೊದಲು ಯಾರಿಗೂ ಹೇಳ್ಬೇಡಿ ಎಂದಿದ್ದ. ಸುಮ್ಮನೆ ಪಬ್ಲಿಸಿಟಿ ಬೇಡ, ಕನ್ಫರ್ಮ್ ಆದಮೇಲೆ ಹೇಳಿ ಅಂದ. ಅದಾದಮೇಲೆ ನೀವುಗಳೆಲ್ಲ ಅನೌನ್ಸ್ ಮಾಡಿದ ಮೇಲೆ ನಾವು ಹೇಳಿದ್ವಿ. ಕೊನೆಯದಾಗಿ ಮೊಮ್ಮಗ ಧನುಷ್ನಿಗೆ ಏನು ಆಶೀರ್ವಾದ ಮಾಡ್ತಿದ್ದೀರಾ? ಒಳ್ಳೆ ಹುಡುಗ ಆಗಿರೋ, ಎಲ್ಲ ವಿಷಯದಲ್ಲೂ ಇಂಟ್ರೆಸ್ಟ್ ತೋರಿಸು. ಬರೀ ಓದೋದು ಅಂತಲ್ಲ, ಎಲ್ಲ ವಿಷಯದಲ್ಲೂ ತೋರಿಸ್ಬೇಕು ಇಂಟ್ರೆಸ್ಟು. ಬಡವ್ರಿಗೆ ಸಹಾಯ ಮಾಡೋ ನಮ್ಮ ಎಲ್ಲ ಮಕ್ಕಳು ಮಾಡ್ತಾರೆ. ಅವರ ಹಳೆ ಬಟ್ಟೆ ಕೊಡೋದು, ಬುಕ್ಸ್ ಕೊಡೋದು, ಮತ್ತು ಹೇಳ್ಕೊಡೋದು ಟ್ಯೂಷನ್ನು, ಮತ್ತು ಚಳಿಗಾಲದಲ್ಲಿ ರಗ್ಗೆಲ್ಲ ಹೋಗಿ ಕೊಡೋದು, ಅವೆಲ್ಲ ಕೆಲಸ ಮಾಡ್ತಾರೆ. ನಮ್ಮ ಮಗ ಮೊಮ್ಮಗ ಎಲ್ಲರೂ ಮಾಡ್ತಾರೆ. ಸೊ ಒಂಥರ ಜನಗಳ ಬಗ್ಗೆ ಒಂದು ಕಾಳಜಿ ಇರಬೇಕು, ಬಡವ್ರ ಬಗ್ಗೆ. ಹೌದು, ಖಂಡಿತ. ಅವನು ಎಲ್ಲರಿಗೂ ಹೆಲ್ಪ್ ಮಾಡೋನು. ಸ್ವಲ್ಪ ಕ್ಲಾಸಲ್ಲಿ ಕಡಿಮೆ ಇರೋರು ಏನಾರು ಕೇಳಿದರೆ ಹೇಳ್ಕೊಡೋದು ಎಲ್ಲ ಮಾಡ್ತಾಯಿದ್ದೆ. ಬುಕ್ಸ್ ಇದಿಷ್ಟು ಧನುಷ್ ಅವರ ಅಜ್ಜಿಯವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.